ಸೂರ್ಯ ಎಲ್ಲ ಜೀವಿಗಳಿಗೂ ಬೆಳಕು, ಎಲ್ಲ ಜೀವಿಗಳಿಗೂ ಶಾಖ ಬೆಳಕು ಬಿಸಿಲನ್ನು ನೀಡುತ್ತೇನೆ. ನಾ ಇದ್ದರೆ ಎಲ್ಲ ಚಟುವಟಿಕೆಗಳು ಆಗುತ್ತವೆ. ಹೂವುಗಳು ಮೊಗ್ಗು ಅರಳುತ್ತವೆ, ಸಸ್ಯಗಳು ಬೆಳೆಯುತ್ತವೆ. ಜೀವಿಗಳಿಗೆ ಆಧಾರ, ಜೀವಿಗಳು ಆಹಾರ ತಯಾರಿಸುತ್ತವೆ. ಹಾಗೆ ನಾನಿದ್ದರೆ ಸೂರ್ಯನ ಶಾಖದಿಂದ ಸಾಗರದ ನೀರು ಕಾಯ್ದು ಆವಿಯಾಗಿ ಮೇಲೆ ಬರುತ್ತದೆ. ನನ್ನ ಹೆಸರು ಆಕಾಶ್ ಮಾರುತಿ ಪೂಜಾರಿ. ನಾನು ಮಾಡುತ್ತಿರುವ ಪಾತ್ರ ಸಾಗರ. ನಾನು ಸಾಗರದಲ್ಲಿ ಅನೇಕ ಜಲಚರ ಪ್ರಾಣಿಗಳು ವಾಸವಾಗಿರುತ್ತವೆ. ಮೀನುಗಳು, ನಕ್ಷತ್ರ ಮೀನುಗಳು, ಕುದುರೆ ಮೀನುಗಳು, ಆಮೆಗಳು, ಡಾಲ್ಫಿನ್, ಆಕ್ಟೋಪಸ್. ನಾನು ಸೂರ್ಯನ ಶಾಖದಿಂದ ನೀರು ಕಾಯ್ದು ಆವಿ ರೂಪದಲ್ಲಿ ಕಾಣುತ್ತೇವೆ. ನನ್ನ ಹೆಸರು ಶಿವರಾಜ್ ಬಸವರಾಜ್. ನಾನು ಓದುತ್ತಿರುವ ಶಾಲೆ KVS ನಾಗ್ನೂರ್. ನನ್ನ ಪಾತ್ರ ನೀರಾವಿ. ನಾನು ಆವಿಯಾಗಿ ಮೋಡಕ್ಕೆ ಸೇರುತ್ತೇನೆ. ನನ್ನ ಹೆಸರು ಸಮೃದ್ಧ ಬಸವರಾಜ್. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ನನ್ನ ಶಾಲೆಯ ಹೆಸರು KVS ನಾಗ್ನೂರ್. ನನ್ನ ಪಾತ್ರ ಮೋಡ. ಎಲ್ಲ ನೀರಾವಿಗಳು ಒಟ್ಟಾಗಿ ಸೇರಿ ನಾನು ಉಂಟಾಗಿದ್ದೇನೆ. ನಂತರ ಗಿಡ ಮರಗಳು ತಂಪಾದ ಗಾಳಿ ಹನಿ ರೂಪದಲ್ಲಿ ಮಳೆಯಾಗುತ್ತದೆ. ಇದರೊಂದಿಗೆ ಘರ್ಷಣೆ ಹೊಂದಿ ಗುಡುಗು ಸಿಡಿಲು ಉಂಟಾಗುತ್ತದೆ. ನನ್ನ ಹೆಸರು ಶಿವಕುಮಾರ್ ಸೋನಾಯಿಸಿದ್ದೀನಿ. ನಾನು 6ನೇ ವರ್ಗ. ನಾನು ಓದುತ್ತಿರುವ ಶಾಲೆ KVS ನಾಗ್ನೂರ್. ನಾನು ಮರ. ನಾನು ಆಮ್ಲಜನಕವನ್ನು ಬಿಡುತ್ತೇನೆ ಹಾಗೂ ಪ್ರಾಣಿಗಳಿಗೆ ಹಾಗೂ ಹುಳುಗಳಿಗೆ ಮತ್ತು ಪಕ್ಷಿಗಳಿಗೆ ನನ್ನ ಆಶ್ರಯ ನೀಡುತ್ತೇನೆ. ಹಾಗೂ ದಣಿದು ಬಂದವರಿಗೆ ನೆರಳು ಕೊಡುತ್ತೇನೆ. ಹಾಗೂ ತಂಪಾದ ಗಾಳಿಯನ್ನು ಬೀಸುತ್ತೇನೆ. ಹಾಗೂ ನಾನು ತಂಪಾದ ಗಾಳಿ ಬೀಸುವುದರಿಂದ ಮೋಡವು ತಂಪಾದ ಗಾಳಿಯಿಂದ ನೀರಿನ ಹನಿಗಳು ಆಗುತ್ತವೆ. ನನ್ನ ಹೆಸರು ಸಮರ್ಥ ರಾಜಗೌಡ ಪಾಟೀಲ್. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ನಾನು ಓದುತ್ತಿರುವ ಶಾಲೆ KVS ನಾಗ್ನೂರ್. ನಾನು ಮಳೆ ಮೋಡದಿಂದ ಹನಿ ರೂಪದಲ್ಲಿ ಧರೆಗೆ ಇಳಿಯುತ್ತೇನೆ. ಮಳೆಗಾಲದಲ್ಲಿ ನಾನು ಹೆಚ್ಚಾಗಿರುತ್ತೇನೆ. ಜೂನ್ ತಿಂಗಳಿನಲ್ಲಿ ಸೆಪ್ಟೆಂಬರ್ ತಿಂಗಳವರೆಗೆ ಸುರಿಸುತ್ತೇನೆ. ರೈತರು ನನ್ನನ್ನು ಅವಲಂಬಿಸುತ್ತಾರೆ. ನನ್ನಿಂದಲೇ ಬೆಳೆ ಬೆಳೆಯುತ್ತೇನೆ. ಹನಿಗಳು, ಇದು ಮಳೆ. ಇದು ಮಳೆ ಹನಿಗಳು. ಇದು ಮಳೆ ಹನಿಗಳು. ನನ್ನ ಹೆಸರು ಮೇಘಾ ಬಸವರಾಜ್. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ನನ್ನ ಪ್ರಯೋಗ ಜಲಚಕ್ರ. ನನ್ನ ಪಾತ್ರ ಭೂಮಿ. ಸೂರ್ಯನ ಕಿರಣ ಸಾಗರದ ಮೇಲೆ ಬಿದ್ದು ಸಾಗರ ಆಮಿ ನೀರಾವಿಯಾಗಿ ಮೋಡಕ್ಕೆ ತಲುಪಿ ಮರದ ತಂಪು ಗಾಳಿ ಮೋಡಕ್ಕೆ ತಲುಪಿದಾಗ ಮಳೆ ಹನಿಯು ಹನಿ ಸೇರಿ ಮಳೆಯ ರೂಪದಲ್ಲಿ ಭೂಮಿಯು ನೀರು ಸೇರಿಸಿ ಭರ್ತಿಯಾಗುತ್ತದೆ. ಒಂದು ಮರ, ಊರಿಗೊಂದು ವನ, ಕಾಡು ಬೆಳೆಸಿ ನಾಡುವುದು. ಎಲ್ಲರಿಗೂ ಧನ್ಯವಾದ.